Go for nucleophilic substitution reactions. Nucleophile means electron rich anta. Electron rich compound. Nucleophile means it always carry negative sign. Okay, in our syllabus we have to study what happens when alkyl halide is reacts with aqueous potassium hydroxide. Aqueous potassium hydroxide means when potassium hydroxide is dissolved in water, it releases K plus and OH minus ions. Here OH minus is nothing but a nucleophile. Okay, what happens when alkyl halide is reacts with potassium hydroxide, or what happens when alkyl halide is reacts with nucleophile? Okay, here or as it is, instead of X means halide ion, fluoro, chloro, bromo, iodo, like that. So here this halide group is replaced by, substituted by OH or replaced by OH plus KX ಬಾಕ್ಸಲ್ಲಿ ಹಾಕಿರೋದನ್ನು ಕೂಡಿಸಿ ಬರೀಬೇಕು KX. This is nothing but general formula for alcohol. This is alkyl halide. The statement related to this reaction alkyl halide, ನಾವು ಪ್ಲಸ್ ಅನ್ನು ಈಸ್ ರಿಯಾಕ್ಟ್ ವಿತ್ ಅಂತ ಓದಬೇಕು. alkyl halide is react with aqueous potassium hydroxide, alcohol is formed. So now we have to study the mechanism of this reaction. How alcohol is formed when alkyl halide is reacts with nucleophile. Okay, so R stand for alkyl. In that we have to replace methyl CH3 or C2H5 or C3H7. This is ethyl, this is propyl, and so on. X is replaced by fluoro, chloro, bromo, iodo, astato, and so on. So ನಾವು ಇವಾಗ R is replaced by R ಜಾಗದಲ್ಲಿ C2H5 replace ಮಾಡ್ತಾ ಇದ್ದೀನಿ ನಾನು. X instead of X we have to take Br, bromo. This is called ethyl bromide. Right? What happens when it reacts with aqueous KOH? This is K plus, this is OH minus. ಇಲ್ಲಿ ಹೋಯ್ತು ರಿಯಾಕ್ಷನ್ KBr ಆಯಿತು. ಸೊ Br get replaced by OH. That's why this is called substitution reaction ethyl alcohol. ಈಗ ನಾವು ethyl alcohol ಹೇಗೆ ಬಂತು ಅಂತ ನೋಡೋಣ. ethyl bromide ಹೇಗೆ ಬರೀಬೇಕು? ಫಸ್ಟ್ ಕಾರ್ಬನ್ ಬರ್ಕೊಳ್ತೀರಾ. ಇತ್ ಮೀನ್ಸ್ 2 ಕಾರ್ಬನ್, ರೈಟ್? 2 ಕಾರ್ಬನ್ ಹೀಗೆ ಬರ್ಕೋಬೇಕು. ಟು ದ ಎನಿ ಒನ್ ಆಫ್ ದ ಕಾರ್ಬನ್ ಆಟಮ್ ಬ್ರೋಮೈಡ್ ಹಾಕಬೇಕು. ದೆನ್ ವೇಲೆನ್ಸಿ ಆಫ್ ದಿಸ್ ಕಾರ್ಬನ್ ಇಸ್ 2 ಇದೆ, 4 ಮಾಡ್ಕೋಬೇಕು, 2 ಹೈಡ್ರೋಜನ್ಸ್. ಇದಕ್ಕೆ ವೇಲೆನ್ಸಿ 1 ಇದೆ, 3 ಹೈಡ್ರೋಜನ್ಸನ್ನು ಹಾಕೋಬೇಕು. ದಿಸ್ ಈಸ್ ಅ ಸ್ಟ್ರಕ್ಚರ್ ಆಫ್ ಈಥೈಲ್ ಬ್ರೋಮೈಡ್. ಇದನ್ನೇ ನಾವು ಮೆಕ್ಯಾನಿಸಮ್ ಕಲಿಬೇಕಾದಾಗ ಇದನ್ನು ಯಾವಾಗಲೂ ಟೆಟ್ರಾಹೆಡ್ರಲ್ ಶೇಪಲ್ಲೇ ಬರ್ಕೋಬೇಕು. ಬ್ರೋಮೈಡ್ ಅಟ್ಯಾಚ್ ಆಗಿರೋ ಕಾರ್ಬನ್ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಇರಬೇಕು, ಇಲ್ಲಿ ಅಲ್ಲ. ಇಲ್ಲಿ ಅಟ್ಯಾಚ್ ಆಗಿದೆ ಬ್ರೋಮೈಡು ಅಂದರೆ ಹ್ಯಾಲೋಜನ್ ಎಲ್ಲಿ ಅಟ್ಯಾಚ್ ಆಗಿರುತ್ತೆ ಅಲ್ಲಿ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್. ಹ್ಯಾಲೋಜನ್ ಗ್ರೂಪ್ ಈಸ್ ಅಟ್ಯಾಚ್ ಟು ದ ಕಾರ್ಬನ್, ರೈಟ್? ಆ ಕಾರ್ಬನನ್ನು ನೋಡ್ಕೊಂಡ್ಬಿಟ್ಟು ಟೆಟ್ರಾಹೆಡ್ರಲ್ ಶೇಪಲ್ಲಿ ಬರಿಬೇಕಂದ್ರೆ 109 ಡಿಗ್ರಿ 28 ಮಿನಿಟ್ಸ್. ನಾನು ಇವಾಗ ಈ H ಬರೆದಿದ್ದು. ದಿಸ್ ಈಸ್ 1 more H, ದಿಸ್ ಈಸ್ Br. ಇದಿಷ್ಟು ಕಂಡೆನ್ಸ್ ಮಾಡಿ ಬರಿಬೇಕು CH3. ಈಗ ನಮಗೆ ಇಲ್ಲಿ ಬಾಂಡ್ ಆ್ಯಂಗಲನ್ನು ಮೆಜರ್ ಮಾಡಿದಾಗ 109 ಡಿಗ್ರಿ 28 ಮಿನಿಟ್ಸ್ ಸಿಗಬೇಕು. ಈ ಶೇಪಲ್ಲೇ ಬರ್ಕೋಬೇಕು. ವಾಟ್ ಹ್ಯಾಪನ್ಸ್ ವೆನ್ ದಿಸ್ ಈಥೈಲ್ ಬ್ರೋಮೈಡ್ ಈಸ್ ರಿಯಾಕ್ಟ್ಸ್ ವಿತ್ ನ್ಯೂಕ್ಲಿಯೋಫೈಲ್? ನಾವು ನ್ಯೂಕ್ಲಿಯೋಫೈಲ್ ಒಂದು ಕಾನ್ಸಂಟ್ರೇಟ್ ಮಾಡಿದರೆ ಸಾಕು, OH ಮೈನಸ್. ಸೊ ನೆಗೆಟಿವ್ ಸೈನ್ ಎಲೆಕ್ಟ್ರಾನ್ ರಿಚ್ ಅಂತ ಕರಿತೀವಿ. ಇದೇ ನಮಗೆ ನ್ಯೂಕ್ಲಿಯೋಫೈಲ್. ಇಲ್ಲಿ ನೋಡಬೇಕು, ಹ್ಯಾಲೋಜನ್ ಗ್ರೂಪ್ ಅಟ್ಯಾಚ್ ಆಗಿರೋ ಕಾರ್ಬನ್ನೇ ಕಾನ್ಸಂಟ್ರೇಟ್ ಮಾಡಬೇಕಂತ ಹೇಳಿದೆ. ಸೊ ಆ ಕಾರ್ಬನ್ನಿಗೆ ರಿಮೈನಿಂಗ್ 3 ವೇಲೆನ್ಸಿ ಬಲ್ಕಿ ಗ್ರೂಪ್ಸ್ ಇದ್ದಾರಾ, ಸ್ಮಾಲ್ ಗ್ರೂಪ್ಸ್ ಇದ್ದಾರಾ ಅಂತ.
ರಿಮೈನಿಂಗ್ 3 ವೇಲೆನ್ಸಿ ಗೆಟ್ ಸಬ್ಸ್ಟಿಟ್ಯೂಟೆಡ್ ಬೈ 3 ಬಲ್ಕಿ ಗ್ರೂಪ್ಸ್. 3 ವೇಲೆನ್ಸಿಗೂ ಬಲ್ಕಿ ಗ್ರೂಪ್ಸ್ ಇದ್ದರೆ, ಇಲ್ಲಿದೆ ನೋಡಿ CH3 ಅಂತ, ಇದು ಬಲ್ಕಿ ಗ್ರೂಪ್ಸ್. 3 CH3 ಇದ್ದಿದ್ರೆ ಅಲ್ಲಿ ನಮಗೆ SN2 ರಿಯಾಕ್ಷನ್ನು ನಡೆಯೋದಿಲ್ಲ. ಓನ್ಲಿ 1 ಬಲ್ಕಿ ಗ್ರೂಪ್ ಇರ್ಬೋದು ಅಥವಾ 3 ಸ್ಮಾಲ್ ಗ್ರೂಪ್ಸ್ ಇರ್ಬೋದು. ಈ CH3 ಜಾಗದಲ್ಲಿ ಕೂಡ ಹೆಚ್ಚು ಬಂದಿರ್ಬೋದು. ಆವಾಗ ನಮಗೆ SN2 ರಿಯಾಕ್ಷನ್ ನಡೀತದೆ. ಇಲ್ಲಿ ನೋಡಿ, ಈ ನ್ಯೂಕ್ಲಿಯೋಫೈಲ್ ಏನಿದೆ ಅಲ್ಲ, ನ್ಯೂಕ್ಲಿಯೋಫೈಲು ಅಟ್ಯಾಕ್ಸ್ ದ ಕಾರ್ಬನ್. ಈ ಕಾರ್ಬನಿಗೆ ಹೋಗಿ ಅಟ್ಯಾಕ್ ಆಗುತ್ತೆ ಫ್ರಮ್ ದಿ ಸೈಡ್ ಅಪೋಸಿಟ್ ಆಫ್ ದಿ ಬ್ರೋಮೈಡ್ ಆಟಮ್. ಅಂದರೆ ಬ್ರೋಮೈಡ್ ಆಟಮ್ ಎಲ್ಲಿರುತ್ತೆ ಅದರ ವಿರುದ್ಧ ದಿಕ್ಕಿನಲ್ಲಿ ಹೋಗಿ ಅಟ್ಯಾಕ್ ಆಗಬೇಕು ಅಂತ ಅರ್ಥ. ಅಟ್ಯಾಕ್ ಆಗಿದಾಗ ನಮಗೇನು ಫಾರ್ಮೇಷನ್ ಆಗುತ್ತೆ, ಒಂದು ಟ್ರಾನ್ಸಿಷನ್ ಸ್ಟೇಟು ಬರುತ್ತೆ. ಯಾವುದಕ್ಕೆ ನಾವು ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ, ಇಲ್ಲಿ ನೋಡಬೇಕು. ಈಗ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆದಾಗ ಒಂದು ಪಾರ್ಷಿಯಲ್ ಬಾಂಡ್ ಕ್ರಿಯೇಟ್ ಆಗುತ್ತೆ C ಮತ್ತು OH ಮಧ್ಯೆ. ಇಲ್ಲಿ ಸ್ಟ್ರಾಂಗ್ ಬಾಂಡ್ ಇರ್ತದೆ ಬಿಫೋರು. ಇದು ಯಾವಾಗ ನ್ಯೂಕ್ಲಿಯೋಫೈಲ್ ಕ್ಯಾನ್ ಅಟ್ಯಾಕ್ ಆದ ತಕ್ಷಣ ಏನಾಗುತ್ತೆ, ಪಾರ್ಷಿಯಲಿ ಬಾಂಡು ಬ್ರೋಕನ್ ಆಗುತ್ತೆ. ಈ ರೀತಿ ಡಾಟೆಡ್ ಲೈನ್ಸಲ್ಲಿ ಬರಿತೀವಿ. ಆವಾಗ ಗ್ರೂಪ್ ಗೆಟ್ ಸ್ಲೈಟ್ಲಿ ರೊಟೇಟೆಡ್ ಆಗುತ್ತೆ. ದಿಸ್ ಈಸ್ ಫಾರ್ H. ಇದು ಹೇಗಿರುತ್ತೆ ಹಾಗೆ, ದಿಸ್ ಈಸ್ CH3, ದಿಸ್ ಈಸ್ H. ಇದಕ್ಕೆ ನಾವು ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ, TS. ಟ್ರಾನ್ಸಿಷನ್ ಸ್ಟೇಟ್ ಅಂದರೆ ಏನಂದರೆ, ನಾವಿಲ್ಲಿ ತಿಳ್ಕೊಬೇಕಾಗಿದ್ದೇನಪ್ಪ ಅಂದರೆ, ಟ್ರಾನ್ಸಿಷನ್ ಸ್ಟೇಟ್ ಅಂದರೆ ದ ಫಾರ್ಮೇಷನ್ ಆಫ್ ದ COH ಬಾಂಡು, ಅಂದರೆ ಬಾಂಡ್ ಬರೋದು ಕಾರ್ಬನ್ನು ಮತ್ತು ನ್ಯೂಕ್ಲಿಯೋಫೈಲ್ ಮಧ್ಯೆ ಬಂದಿರೋ ಬಾಂಡು, ಆ್ಯಂಡ್ ದ ಬ್ರೇಕಿಂಗ್ ಆಫ್ CBr ಬಾಂಡ್ ಸೈಮಲ್ಟೇನಿಯಸ್ ಆಗಿ ನಡಿಬೇಕು. ಅಂದರೆ ಕಾರ್ಬನ್ನು ಮತ್ತು ನ್ಯೂಕ್ಲಿಯೋಫೈಲ್ ಮಧ್ಯೆ ಬರೋ ಬಾಂಡು, ಕಾರ್ಬನ್ನು ಮತ್ತು ಬ್ರೋಮೈಡ್ ಮಧ್ಯೆ ಇರೋ ಬಾಂಡ್ ಬ್ರೇಕ್ ಆಗೋದು ಅಟ್ ಎ ಟೈಮಿಗೆ ನಡಿಬೇಕು. ದಿಸ್ ಈಸ್ ಕಾಲ್ಡ್ ಟ್ರಾನ್ಸಿಷನ್ ಸ್ಟೇಟ್. ಅಂದರೆ ಇಲ್ಲಿ ನ್ಯೂಕ್ಲಿಯೋಫೈಲು ಮತ್ತು ಬ್ರೋಮೈಡ್ ಇಬ್ಬರು, ಇದು OH ಅನ್ನೋದು ನ್ಯೂಕ್ಲಿಯೋಫೈಲ್, Br ಅನ್ನೋದು ಬ್ರೋಮೈಡ್ ಅಯಾನ್, ಅದು ಇಬ್ಬರು ಏನಾಗ್ತಾರೆ, ಕಾರ್ಬನ್ಗೆ ಪಾರ್ಷಿಯಲಿ ಬಾಂಡ್ ಆಗ್ತಾರೆ. ಅಂದರೆ ನಿಮಗೆ ಟ್ರಾನ್ಸಿಷನ್ ಸ್ಟೇಟ್ ಅಂದರೆ ಅರ್ಥ ಆಯಿತು ಅಂದ್ಕೊಳ್ತಾ ಇದ್ದೀನಿ. ಟ್ರಾನ್ಸಿಷನ್ ಸ್ಟೇಟ್ ಅಂದರೆ ಬೋತ್ ನ್ಯೂಕ್ಲಿಯೋಫೈಲ್ ಅಂದರೆ ಯಾರು ಇಲ್ಲಿ OH ಮೈನಸ್, ಆ್ಯಂಡ್ ಇಲ್ಲಿ ಯಾವುದು ಹ್ಯಾಲೈಡ್ ಅಯಾನ್ ಇರ್ತದೆ ಅದು ಇಲ್ಲಿ Br ಮೈನಸ್ ಇದೆ. ಅವ್ರು ಏನಾಗ್ತಾರೆ, ಆರ್ ಪಾರ್ಷಿಯಲಿ ಬಾಂಡ್ ಆಗಿದ್ದಾರೆ, ಪಾರ್ಷಿಯಲಿ ಬಾಂಡೆಡ್ ಟು ಕಾರ್ಬನ್ ಆಟಮ್. ಅಂದರೆ 50% ಬಾಂಡ್ ಬ್ರೇಕ್ ಆಗಿರುತ್ತೆ, 50% ಬಾಂಡು ಫಾರ್ಮೇಷನ್ ಆಗಿರುತ್ತೆ. ಇಲ್ಲಿ ಹೊಸದಾಗಿ 50% ಬಾಂಡು ಫಾರ್ಮೇಷನ್ ಆಗಿರುತ್ತೆ, ಇಲ್ಲಿ ಇರೋ ಬಾಂಡೇ 50% ಬ್ರೇಕ್ ಆಗಿರುತ್ತೆ. ಅದಕ್ಕೆ ನಾವು ಪಾರ್ಷಿಯಲಿ ಅಂತ ಕರಿತೀವಿ. ಈ ಥರ ಇದಕ್ಕೆ ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಇಲ್ಲಿ Br ಮೈನಸ್ ಹೋಗ್ಬಿಡುತ್ತೆ. ಆ್ಯಸ್ ಅ ಬಾಂಡ್ ಗೆಟ್ ವೀಕನ್ಸ್, ಇದು ಸ್ಟ್ರಾಂಗ್ ಆದಂಗೆಲ್ಲ ಈ ಬಾಂಡು ವೀಕ್ ಆಗ್ತಾ ಹೋಗುತ್ತೆ. ಅದಕ್ಕೆ ಇದಕ್ಕೆ ಸ್ಟ್ರಾಂಗ್ ಬಾಂಡ್ ಬಂತು OH, ದಿಸ್ ಈಸ್ H ಆ್ಯಸ್ ಇಟ್ ಈಸ್. ಇದು Br ಮೈನಸ್ ಹೊರಗಡೆ ಹೋಗ್ಬಿಡುತ್ತೆ. ನೆಕ್ಸ್ಟ್ CH3 ಇಲ್ಲಿರೋ ಗ್ರೂಪು, ಇದು H. ನಾವು ಮತ್ತೆ ಟೆಟ್ರಾಹೆಡ್ರಲ್ ಶೇಪಲ್ಲೇ ಬರಬೇಕು. ಈಗ ನೋಡಿ, ನಮಗೆ 2 ಕಾರ್ಬನ್ ಇತ್ತು, ಇದನ್ನು ನಾವು ಈಥೈಲ್ ಆಲ್ಕೋಹಾಲ್ ಅಂತ ಕರಿತೀವಿ. ಇಲ್ಲಿ ಬಂದಿತ್ತಲ್ಲ ಪ್ರಾಡಕ್ಟ್ ಈಥೈಲ್ ಆಲ್ಕೋಹಾಲ್ ಅಂತ, ಅದೇ ಇದು. ಇಲ್ಲ ನಮಗೆ IUPAC ನೇಮ್ ಬೇಕಂದರೆ 2 ಕಾರ್ಬನ್ ಆಟಮ್ ಇದ್ದರೆ ಇತ್ತು, ಸಿಂಗಲ್ ಬಾಂಡಿಂದ ಕನೆಕ್ಟ್ ಆಗಿದ್ದರೆ ಏನು, OH ಇದ್ದರೆ ಆಲ್, ತೆಗೆದುಬಿಟ್ಟು OL ಅಂತ ಹಾಕಬೇಕು. ದ ನೇಮ್ ಆಫ್ ದಿಸ್ ಕಂಪೌಂಡ್ ಈಸ್ ಎಥನಾಲ್. ಇದನ್ನು ನಾವು SN2 ರಿಯಾಕ್ಷನ್ ಅಂತ ಏನಕ್ಕೆ ಕರೆದ್ವಿ ಅಂದರೆ, ಇಲ್ಲಿ ರಿಯಾಕ್ಷನ್ನಿನ ವೇಗ ಅಂದರೆ ರೇಟ್ ಆಫ್ ರಿಯಾಕ್ಷನ್ನು ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು, ನೀನು ನ್ಯೂಕ್ಲಿಯೋಫೈಲ್ ಏನು ತೊಗೊಂಡಿರ್ತೀಯಲ್ಲ ಅದ್ರ ಕಾನ್ಸಂಟ್ರೇಷನ್ ಮೇಲೂ ಡಿಪೆಂಡ್ ಆಗಿರುತ್ತೆ, ಮತ್ತು ಕಾನ್ಸಂಟ್ರೇಷನ್ ಆಫ್ ದ ಈಥೈಲ್ ಬ್ರೋಮೈಡ್, ನೀನು ಯಾವ ಅಲ್ಕೈಲ್ ಹ್ಯಾಲೈಡ್ ತೊಗೊಂಡಿದ್ದೆಲ್ಲ ಅದ್ರದ್ದು ಎಷ್ಟು ಕಾನ್ಸಂಟ್ರೇಷನ್ ತೊಗೊಂಡಿದ್ದೆ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಹಾಗಾಗಿಬಿಟ್ಟು ಇಲ್ಲಿ 1 ಮೋಲ್ ಇದೆ ಅಂದರೆ ಇದನ್ನು ಪವರ್ ಆಗಿ ರೈಸ್ ಮಾಡಬೇಕು, ಇಲ್ಲೂ ಏನಿಲ್ಲ ಅಂದರೆ 1 ಇರುತ್ತೆ, ಪವರ್ ಆಗಿ ರೈಸ್ ಮಾಡಬೇಕು. ಸಮ್ ಆಫ್ ದಿ ಪವರ್ಸನ್ನು ಕೂಡಿಸಿದಾಗ ಸಮ್ ಆಫ್ ದಿ ಪವರ್ಸ್ ಆಫ್ ದ ಕಾನ್ಸಂಟ್ರೇಷನ್ ಟರ್ಮ್ಸ್ ಆರ್ ಒಬ್ಟೇನ್ ಫ್ರಮ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್. ಅದು ಕೈನೆಟಿಕ್ಸ್ ಪಾಠದಲ್ಲಿ ಬರುತ್ತೆ. ಈಗ ಸದ್ಯ ನೋಡ್ಕೊಳ್ಳಿ, OR ಸ್ಟ್ಯಾಂಡ್ ಫಾರ್ ಆರ್ಡರ್ ಆಫ್ ರಿಯಾಕ್ಷನ್ ಅಂತ. ಇವುಗಳ ಪವರ್ಸನ್ನು ಕೂಡಿಸ್ಕೋಬೇಕು. 1 + 1 = 2 ಬಂತು ನಮಗೆ. ಹಾಗಾಗಿ ಬೈ ಮಾಲಿಕ್ಯುಲರ್, 2 ಅಂದರೆ ಬೈ. ಅಂದರೆ ಈ ರಿಯಾಕ್ಷನ್ ಏನು ನಡೀತಲ್ಲ, ಈಥೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ಅಕ್ವೇಸ್ KOH ನಡೆದಾಗ, ರಿಯಾಕ್ಟ್ ಆದಾಗ ರಿಯಾಕ್ಷನಿನ ವೇಗ ಕಾನ್ಸಂಟ್ರೇಷನ್ ಆಫ್ ಈಥೈಲ್ ಬ್ರೋಮೈಡ್ ಮೇಲೂ ಡಿಪೆಂಡ್ ಆಗಿರುತ್ತೆ, ಆ್ಯಸ್ ವೆಲ್ ಆಸ್ ಕಾನ್ಸಂಟ್ರೇಷನ್ ಆಫ್ ದ ನ್ಯೂಕ್ಲಿಯೋಫೈಲ್ ಅಥವಾ KOH ಅಂತಲೂ ಕರಿತೀವಿ, ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಎರಡರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇದನ್ನು ನಾವು SN2 ರಿಯಾಕ್ಷನ್ ಅಂತ ಕರಿತೀವಿ. 2 ಅಂದರೆ ಬೈ ಮಾಲಿಕ್ಯುಲರು,
ಎನ್ ಅಂದರೆ ನ್ಯೂಕ್ಲಿಯೋಫೈಲು, ಇದೇ OH ಮೈನಸ್ಸು ನ್ಯೂಕ್ಲಿಯೋಫೈಲು. ಹೋಗಿ ಯಾರ ಬದಲಾಗಿ ಸಬ್ಸ್ಟಿಟ್ಯೂಟ್ ಆದ ನ್ಯೂಕ್ಲಿಯೋಫೈಲ್ ಗೆಟ್ ಸಬ್ಸ್ಟಿಟ್ಯೂಟೆಡ್ ಇನ್ಸ್ಟೆಡ್ ಆಫ್ BR ಬದಲಾಗಿ ಬ್ರೋಮೈಡ್ ಅಯಾನ್ನ ಬದಲಾಗಿ ನ್ಯೂಕ್ಲಿಯೋಫೈಲ್ ಹೋಗಿ ಅಟ್ಯಾಕ್ ಆಗ್ತಾನೆ, ಅಂದರೆ ಸಬ್ಸ್ಟಿಟ್ಯೂಟ್ ಆಗ್ತಾನೆ. ದಟ್ಸ್ ವೈ ದಿಸ್ ಈಸ್ ಕಾಲ್ಡ್ ಆಸ್ ಎ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ದಿಸ್ ಈಸ್ ಆಲ್ ಅಬೌಟ್ SN2 ರಿಯಾಕ್ಷನ್. ಅಂದರೆ ನೀವು ನಾಳೆ ಎಕ್ಸಾಮಲ್ಲಿ ಈ ಸ್ಟೆಪ್ಪನ್ನಷ್ಟೇ ಕರೆಕ್ಟಾಗಿ ಬರೆದ್ರೆ ಸಾಕು. ನ್ಯೂಕ್ಲಿಯೋಫೈಲು ಹೋಗಿ ಅಟ್ಯಾಕ್ ಆಗುತ್ತೆ. ನ್ಯೂಕ್ಲಿಯೋಫೈಲ್ ಅಟ್ಯಾಕ್ಸ್ ದ ಕಾರ್ಬನ್ ಆಟಮ್ ಫ್ರಮ್ ದ ಸೈಡ್ ಅಪೋಸಿಟ್ ಆಫ್ ದಿ ಹ್ಯಾಲೈಡ್ ಅಯಾನ್ ಅಥವಾ ಬ್ರೋಮೈಡ್ ಆಟಮ್. ಇಲ್ಲಿ ಯಾವ ಹ್ಯಾಲೈಡ್ ಇರುತ್ತೆ ಅದನ್ನ ತಗೋಬೋದು. ಇಲ್ಲಿ ಬ್ರೋಮೈಡ್ ಇದೆ, ಅದಕ್ಕೆ ಬ್ರೋಮೈಡ್ ಆಟಮ್. ನೋಡಿ ಇನ್ನೊಂದ್ಸಲ ಹೇಳ್ತೀನಿ. ನ್ಯೂಕ್ಲಿಯೋಫೈಲ್ ಅಟ್ಯಾಕ್ಸ್ ದ ಕಾರ್ಬನ್ ಆಟಮ್ ಫ್ರಮ್ ದ ಸೈಡ್ ಅಪೋಸಿಟ್ ಟು ದ ಬ್ರೋಮೈಡ್ ಆಟಮ್. ಬ್ರೋಮೈಡ್ ಆಟಮ್ ಎಲ್ಲಿರುತ್ತಲ್ಲ ಅದರ ಅಪೋಸಿಟ್ ಅಂದರೆ ಅದು ವಿರುದ್ಧ ದಿಕ್ಕಿನಲ್ಲಿ ಬಂದು ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗಬೇಕು ಅಂತ ಅರ್ಥ. ಆವಾಗ ಟ್ರಾನ್ಸಿಷನ್ ಸ್ಟೇಟ್ ಬರುತ್ತೆ. ಟ್ರಾನ್ಸಿಷನ್ ಸ್ಟೇಟ್ ಅಂದರೆ ಏನಂತ ಕ್ವಶನ್ ಕೇಳಿದಾಗ ನೀವು ನೆನ್ಪಿಡ್ಕೋಬೇಕು. ನ್ಯೂಕ್ಲಿಯೋಫೈಲು ಮತ್ತು ಬ್ರೋಮೈಡ್ ಅಯಾನ್ ಆರ್ ಪಾರ್ಷಿಯಲಿ ಬಾಂಡ್ ಆಗಿರ್ತಾರೆ ಕಾರ್ಬನ್ ಆಟಮ್ಗೆ. ಅಂದರೆ 50% ಬಾಂಡು ಬ್ರೇಕ್ ಆಗಿರುತ್ತೆ, ಇಲ್ಲಿ 50% ಬಾಂಡು ಫಾರ್ಮೇಷನ್ ಆಗಿರುತ್ತೆ. ಅದಕ್ಕೆ ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಟ್ರಾನ್ಸಿಷನ್ ಸ್ಟೇಟ್ ಆದ ತಕ್ಷಣ ಇಲ್ಲಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಬಾಂಡು. ದ ಫಾರ್ಮೇಷನ್ ಆಫ್ ಬಾಂಡ್ ಇನ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ OH ಗೆಟ್ ಸ್ಟ್ರಾಂಗರ್ ಆದಂಗೆಲ್ಲ ಬ್ರೇಕಿಂಗ್ ಆಫ್ ಬಾಂಡ್ ಅಂದರೆ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಆ್ಯಂಡ್ ಬ್ರೋಮೈಡ್ ಗೆಟ್ ವೀಕೆನ್ಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ಬ್ರೋಮೈಡ್ ಅಯಾನ್ ಹೊರಗಡೆ ಹೋಯಿತು ಅಂತ ಅಂದ್ಕೊಂಡ್ಬಿಟ್ಟು ನೀವು BR ಮೈನಸನ್ನು ಬರಿಬೋದು. ಇವಾಗ ಇದು ಬಾಂಡ್ ಸ್ಟ್ರಾಂಗ್ ಆಯ್ತಲ್ಲ, ಅದಕ್ಕೆ ಡಾಟೆಡ್ ಲೈನ್ ತೆಗೆದುಬಿಟ್ಟು ಸ್ಟ್ರಾಂಗ್ ಬಾಂಡ್ ಹಾಕಬೇಕು. ಇದು ಆ್ಯಸ್ ಇಟ್ ಈಸ್ ಗ್ರೂಪು, ಇವು ಕೆಳಗಿರವು ಆ್ಯಸ್ ಇಟ್ ಈಸ್. ದಿಸ್ ಈಸ್ ಕಾಲ್ಡ್ ಯುವರ್ ಈಥೈಲ್ ಆಲ್ಕೋಹಾಲ್, ರೈಟ್? ಅಂದರೆ ನಾವು ಇಷ್ಟತನ ಕಲ್ತಿದ್ದು ದಿಸ್ ಈಸ್ ನಥಿಂಗ್ ಬಟ್ SN2 ರಿಯಾಕ್ಷನ್ನು.